ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಅಂದರೆ ನಾಳೆ ಅಮಾವಾಸ್ಯೆ ಇದೆ, ಅದಕ್ಕೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ವಿಡಿಯೋ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ. ಅಮಾವಾಸ್ಯೆ ಹೇಗೆ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ವಿಡಿಯೋ ಬಗ್ಗೆ ನಾಳೆ ಅಮಾವಾಸ್ಯೆ ದಿವಸ ನಾವು ಯಾವ ಟೈಮಿಗೆ ಪೂಜೆ ಮಾಡಬೇಕು ಮೇಯ್ನ್ ಅದನ್ನೇ ಹೇಳ್ಕೊಡ್ತೀನಿ. ಫಸ್ಟು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತೇಳಿ ಬಂದಿದೆ, ಆಷಾಢದ ಅಮಾವಾಸ್ಯೆ. ನಮಗೆ ಈ ಅಮಾವಾಸ್ಯೆ ದಿವಸ ನಮಗೆ ಮಂಗಳವಾರನೇ ಇರೋದು ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆ 4 ಗಂಟೆಗೆ. ಆದರೆ ಬುಧವಾರ ಮಂಗಳವಾರ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಮಂಗಳವಾರ 4 ಗಂಟೆಗೆ ಬುಧವಾರ 4 ಗಂಟೆಗೆ ಮುಗಿಯುತ್ತೆ ಅಮಾವಾಸ್ಯೆ. ನಾವು ಅಷ್ಟರೊಳಗಡೆ ಅಮಾವಾಸ್ಯೆ ಪೂಜೆ ಮಾಡ್ಕೋಬೇಕು. ನೀವು ನಿಂಬೆಹಣ್ಣಿನ ಹಾರ ಹಾಕಿದ್ದೀನಿ. ಯಾಕೆ ಅಂದರೆ ಈ ನಿಂಬೆಹಣ್ಣು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಈ ನಿಂಬೆಹಣ್ಣಿನ ಹಾರನ ಯಾವುದಾದ್ರು ದೇವಿ ದೇವಸ್ಥಾನಕ್ಕೆ ಕೊಟ್ಟರೆ ಅದು ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಿಮ್ಮ ಕೈಲಿ ಆ ದೇವಿ ದೇವಸ್ಥಾನಕ್ಕೆ ಕೊಡೋ ಅಷ್ಟು ನಮ್ಮ ಕೆಪಾಸಿಟಿ ಇಲ್ಲ, ಶಕ್ತಿ ಇಲ್ಲ, ಟೈಮ್ ಇಲ್ಲ, ಏನಾರು ಇದ್ದರೆ ನೀವು ಮನೆಯಲ್ಲೇ ನಿಮ್ಮ ಕೈಲಿ ಆದಷ್ಟು 1 ಇಲ್ಲ 5 ಇಲ್ಲ 9 ಇಲ್ಲ 21 ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅದನ್ನು ಹಾರ ಥರ ಮಾಡಿ ಮನೆಯಲ್ಲೇ ಬಾಗಿಲಿಗೆ ತೋರಣ ಥರ ಹಾಕಿ ಪೂಜೆ ಮಾಡಿ. ಇಲ್ಲ ದೇವಸ್ಥಾನಕ್ಕೆ ಆದರೆ ದೇವಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಿ, ಆದಷ್ಟು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪೂಜೆ ಮಾಡೋ ಸಮಯ ನೀವು ಬುಧವಾರ 4 ಗಂಟೆ ಒಳಗಡೆ ಅಮಾವಾಸ್ಯೆ ಪೂಜೆ ಮಾಡಬೇಕು. ಹಂಗಂತ ಹೇಳಿ ರಾಹು ಕಾಲದಲ್ಲೆಲ್ಲ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ, ಸಮಯ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ. ಆದಷ್ಟು ಬೆಳಗಿನ ಜಾವ 6 ಗಂಟೆ ಒಳಗಡೆ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅಮಾವಾಸ್ಯೆ ಪೂಜೆ ಬೆಳಗ್ಗೆ ಮನೆ ಬಾಗಿಲಲ್ಲಿ ಒಂದು ನಿಂಬೆಹಣ್ಣು ಇದನ್ನು ಮಾಡಿ, ಮನೆಯೆಲ್ಲ ಇಳಿ ತೆಗೆದು ಒಂದು ನಿಂಬೆಹಣ್ಣು ಕಟ್ ಮಾಡಿ, ಮನೆ ಮೇಲ್ಗಡೆ ಹೊಸ್ಲು ಮೇಲೂ ಒಂದು ನಿಂಬೆಹಣ್ಣು ಕಟ್ಟಿ ಹಾರ ಮಾಡೋಕ್ಕಾದ್ರೆ ಮಾಡಿ, ಆಗಲ್ಲ ನಮ್ಮ ಕೈಲಿ ಏನಾದಿದ್ರೆ ಒಂದಾದರೂ ಕಟ್ಟಿ, ಆದಷ್ಟು ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾಯಿದ್ದೀನಿ. ನೀವು ತುಂಬ ಏನು ಇದಾಗಿ ಮಾಡೋಕ್ಕೆ ಹೋಗಬೇಡಿ. ಒಂದು ಪಚ್ಚಕರ್ಪೂರ, ಇದು ನನ್ನ ಹಳೆ ವಿಡಿಯೋದು ಟಿಪ್ ಹಾಕಿದ್ದೀನಿ ಅಷ್ಟೇ, ಅವನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಪಚ್ಚಕರ್ಪೂರದಲ್ಲಿ ಪೂಜೆ ಮಾಡಿ. ಕರ್ಪೂರ ನಾವು ನಾರ್ಮಲಿ ಕರ್ಪೂರ ತೋರಿಸ್ತಾ ಇದ್ದೀವಲ್ಲ, ಈ ಥರಕ್ಕಿಂತ ಮನೇಲಿ ಪಚ್ಚಕರ್ಪೂರ ತಗೊಂಬಂದರೆ ನಾಳೆ ತುಂಬ ಒಳ್ಳೆಯದಾಗುತ್ತೆ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಪಚ್ಚಕರ್ಪೂರ ತಗೊಂಡು ಬಂದು ಮನೇಲಿ ಶೇಖರಣೆ ಮಾಡಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪಚ್ಚಕರ್ಪೂರ ತಗೊಂಡು ಬಂದು ಪೂಜೆ ಮಾಡಿ. ಈಗ ತೋರಿಸ್ತಾ ಇರೋ ಕರ್ಪೂರ ಅಲ್ಲ, ಪಚ್ಚಕರ್ಪೂರ ನಿಮಗೆ ಗೊತ್ತಾಗ್ಬೋದೇನೋ, ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ, ಆಮೇಲೆ ಪೂಜೆಗೂ ಯೂಸ್ ಮಾಡ್ತಾರೆ. ಇದು ಮಂಗಳಾರತಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಪಚ್ಚಕರ್ಪೂರ ಅಂದರೆ ಮನೇಲಿಟ್ಟು ತುಂಬ ಒಳ್ಳೆಯದು. ಮನೇಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪಚ್ಚಕರ್ಪೂರ ತಗೊಂಡು ಬಂದು ಮನೇಲಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಆಮೇಲೆ ನಾರ್ಮಲಾಗಿ ನಾವು ಹೆಂಗೆ ಪೂಜೆ ಮಾಡ್ತೀವೋ ಹಾಗೆಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಸ್ವಚ್ಛ ಮಾಡ್ಕೊಂಡು, ಹೂವು ಚೇಂಜ್ ಮಾಡ್ಕೊಂಡು, ಕಳಸ ಏನಾರು ಇಟ್ಟಿದ್ರೆ ನೀವು ಕಳಸನ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಪಚ್ಚಕರ್ಪೂರದ ಬಗ್ಗೆ ಒಂದು ಇದು ಹಾಕಿದ್ದೀನಿ. ಪಚ್ಚಕರ್ಪೂರ ಆದಷ್ಟು ಮನೆಗೆ ತಗೊಂಡು ಬಂದು ಮಡಿಕೊಂಡು ಪೂಜೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನೇ ದಟ್ಟದಾರಿದ್ರೆ ಇದ್ರೂ ದೂರ ಆಗುತ್ತೆ. ಪಚ್ಚಕರ್ಪೂರ ಯೂಸ್ ಮಾಡೋದ್ರಿಂದ ನಿಮಗೆ ಎಂಥ ದಟ್ಟದಾರಿದ್ರೆ ಇದ್ರೂ ಹೋಗುತ್ತೆ. ಇದ್ರದ್ದು ವಿಡಿಯೋ ಹಾಕಿದ್ದೀನಿ ಒಂದು, ನಾವು ಬೇವಿನ ಎಲೆ ಮೇಲೆ ಪೂಜೆ ಮಾಡೋದನ್ನು ಒಂದು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ನೀವು ಆದಷ್ಟು ನಾಳೆ ಬೇವಿನ ಎಲೆ ಮೇಲೆ ಈ ಥರ ದೀಪ ಹಚ್ಚಿ ಪೂಜೆ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ವಿಡಿಯೋ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.